ರೀಲ್ಸ್ ರಾಣಿ ಸೋನು ಗೌಡ ಇವತ್ತು ರಿಲೀಸ್ ಆಗಿದ್ದಾಳೆ. 11 ದಿನಗಳ ಬಳಿಕ ಸೋನು ಗೌಡ ರಿಲೀಸ್ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೋನು ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ. ಇನ್ನು ರಿಲೀಸ್ ಆದ್ಮೇಲೆ ಅಕ್ಕನ ಜೊತೆ ಸೋನು ಗೌಡ ಅವರು ಹೊರಟಿರುವಂತದ್ದು. ಕಾನೂನು ಬಾಹಿರ ದತ್ತು ಪಡೆದ ಕೇಸ್ನಲ್ಲಿ ಸೋನು ಗೌಡ ಅವರು ಜೈಲನ್ನ ಸೇರ್ಕೊಂಡಿದ್ರು. 3 ದಿನಗಳ ಹಿಂದೆ ಸೋನು ಗೌಡಗೆ ಕೋರ್ಟ್ನಿಂದ ಜಾಮೀನನ್ನ ಕೊಡಲಾಗಿದೆ. ಇನ್ನು ಇಬ್ಬರ ಶ್ಯೂರಿಟಿ ಜೊತೆಗೆ 1 ಲಕ್ಷ ಬಾಂಡ್ ಷರತ್ತನ್ನ ನ್ಯಾಯಾಧೀಶರು ವಿಧಿಸಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ಷರತ್ತುಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಸಂಜೆ 8:10ಕ್ಕೆ ಜೈಲಿನಿಂದ ರಿಲೀಸ್ ಮಾಡಲಾಗಿದೆ. ರೀಲ್ಸ್ ರಾಣಿ ಸೋನು ಗೌಡ ಶ್ರೀನಿವಾಸ್ಗೆ ಕೊನೆಗೂ ಇವತ್ತು ರಿಲೀಸ್ ಆಗಿರುವಂತದ್ದು. ಸತತ 11 ದಿನಗಳ ಕಾಲ ಸೋನು ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರು. ಇದೀಗ ಅವ್ರಿಗೆ ಜಾಮೀನನ್ನ ಕೊಟ್ಟು ಜೊತೆಗೆ 1 ಲಕ್ಷ ಬಾಂಡ್ ಅನ್ನ ಕೂಡ ಈಸ್ಕೊಂಡು ನ್ಯಾಯಾಧೀಶರು ಇವತ್ತು ಆಕೆಯನ್ನ ರಿಲೀಸ್ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಂತಹ ಗೋದಾಮಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ದಾಸ್ತಾನಿನಲ್ಲಿ ಇದ್ದಂತಹ 5.5 ಲಕ್ಷ ಮೌಲ್ಯದ 528 ಕುಕ್ಕರ್, 316 ಫ್ಯಾನ್ಗಳು, 126 ಮಿಕ್ಸಿ ಹಾಗೂ 8 ಗ್ಯಾಸ್ ಸ್ಟೋವ್ ಅನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಎಂಜಿ ರಸ್ತೆಯಲ್ಲಿರುವಂತಹ ಸುರೇಶ್ ಕುಮಾರ್ ದೇಸಾಯಿ ಎನ್ನುವರಿಗೆ ಸೇರಿದಂತಹ ಗೋದಾಮು ಇದು. ಇದ್ರ ಮೇಲೆ ದಾಳಿ ಮಾಡಿ ಗೋಡೌನ್ನಲ್ಲಿ ಇದ್ದಂತಹ ಎಲ್ಲಾ ರೀತಿಯ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು.